ನಮಸ್ಕಾರ ವೀಕ್ಷಕರೇ. ಇವತ್ತು ನಾವು ಸಣ್ಣ ಮಕ್ಕಳಿಂದ ಕಾಲೇಜ್ಗೆ ಹೋಗೋ ಮಕ್ಕಳ ತನಕ ಎಲ್ಲರಿಗೂ ಇಷ್ಟ ಆಗೋವಂಥ ವೆಜ್ ಮೈನೀಸ್ ಸ್ಯಾಂಡ್ವಿಚ್ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಸರ್ತಿ ಈ ಥರ ಸ್ಯಾಂಡ್ವಿಚ್ನ ಮನೇಲೇ ಮಾಡಿಕೊಟ್ರೆ ಮಕ್ಕಳು ಹೊರಗಡೆ ಅಂಗಡಿಯಿಂದ ಸ್ಯಾಂಡ್ವಿಚ್ ಕೇಳೋದೇ ಇಲ್ಲ. ಪದೇ ಪದೇ ಮನೇಲೇ ಮಾಡಿಕೊಡಿ ಅಂತ ಹೇಳಿ ವಾರಕ್ಕೆ 2 ಸರ್ತಿ ಕಂಪಲ್ಸರಿ ಕೇಳಿ ಮಾಡಿಸ್ಕೊಂಡು ತಿಂತಾರೆ. ಅಷ್ಟು ಚೆನ್ನಾಗಿರುತ್ತೆ ಮತ್ತು ಹೆಲ್ದಿನೂ ಕೂಡ ಈ ಸ್ಯಾಂಡ್ವಿಚ್ ಮಾಡೋಕ್ಕೆ ಮೊದಲಿಗೆ ಒಂದಷ್ಟು ಕೆಂಪು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಕೆಂಪು ಮೆಣಸಿನ್ಕಾಯಿ ಅಂದರೆ ಗುಂಟೂರು ಮೆಣಸಿನ್ಕಾಯಿ. ಈ ಮೆಣಸಿನ್ಕಾಯಿನ ಬಾಣಲಿಗೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಮೆಣಸಿನ್ಕಾಯಿ ಎಲ್ಲ ಗರಿ ಆಗೋ ತನಕ ಹುರ್ಕೊಳ್ಳೋಣ. ಮೆಣಸಿನ್ಕಾಯಿ ಎಲ್ಲ ಗರಿ ಆಗಿದೆ. ಈಗ ಫ್ಲೇಮ್ನ ಕಡಿಮೆ ಮಾಡಿ ಹುರಿದಿರೋ ಮೆಣಸಿನ್ಕಾಯಿನೆಲ್ಲ ಒಂದು ಪ್ಲೇಟಿಗೆ ತಣ್ಣಗಾಗಕ್ಕೆ ಇಟ್ಕೊಳ್ಳೋಣ. ಈಗ ಅದೇ ಬಾಣಲಿನ ಸ್ಟವ್ ಮೇಲಿಟ್ಟು ಫ್ಲೇಮ್ನ ಮೀಡಿಯಮಲ್ಲಿಟ್ಟು ನಾವು ಊಟ ಮಾಡ್ತೀವಲ್ಲ ಆ ಚಮಚದಲ್ಲಿ 2 ಚಮಚ ರಿಫೈನ್ಡ್ ಆಯಿಲ್ ಹಾಕೊಳ್ಳೋಣ. ನಿಮಗೆ ರಿಫೈನ್ಡ್ ಆಯಿಲ್ ಬೇಕಾದರೆ ರಿಫೈನ್ಡ್ ಆಯಿಲ್ ಹಾಕೋಬಹುದು, ಇಲ್ಲಾಂದರೆ ಬಟರ್ ಯೂಸ್ ಮಾಡ್ತೀರಾ ಬೆಣ್ಣೆ ಕೂಡ ಹಾಕೋಬಹುದು. ಎಣ್ಣೆ ಬಿಸಿ ಆದಮೇಲೆ ಒಂದು 10 ಎಸಳು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೀಗ ಎಣ್ಣೆ ಒಳಗೆ ಹಾಕೊಳ್ಳೋಣ. 2 ಮೀಡಿಯಮ್ ಸೈಜ್ ಈರುಳ್ಳಿನೂ ಸಣ್ಣದಾಗಿ ಕಟ್ ಮಾಡ್ಕೊಂಡಿದೆ, ಅದನ್ನು ಹಾಕ್ಕೊಂಡು 1/4 ಚಮಚ ಉಪ್ಪು ಹಾಕಿ 1-2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ 1-2 ನಿಮಿಷ ಫ್ರೈ ಆದಮೇಲೆ ದೊಡ್ಡದಾಗಿ ತುರ್ಕೊಂಡಿರೋ 2 ಕ್ಯಾರೆಟ್, ಸಣ್ಣದಾಗಿ ಹೆಚ್ಕೊಂಡಿರೋ 1 ಕ್ಯಾಪ್ಸಿಕಮ್ ಹಾಕಿ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಅರ್ಧ ಕಪ್ ಉಪ್ಪು ಹಾಕಿ ಬೇಯಿಸ್ಕೊಂಡಿರೋ ಸಿಹಿ ಜೋಳ ಹಾಕಿ ತರಕಾರಿಲಿರೋ ನೀರೆಲ್ಲ ಡ್ರೈ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀವು ಫ್ಲೇಮ್ನ ಹೈಯಲ್ಲಾದರೂ ಇಡಬಹುದು ಅಥವಾ ಮೀಡಿಯಮಲ್ಲಾದರೂ ಇಟ್ಕೊಂಡು ಫ್ರೈ ಮಾಡ್ಕೊಬೋದು. ಆದರೆ ತರಕಾರಿನ ಒತ್ತಿಸ್ಕೊಳ್ಬೇಡಿ, ಕಂಟಿನ್ಯೂಸ್ ಕೈ ಆಡಿಸ್ತಾ ಅದರಲ್ಲಿರೋ ನೀರೆಲ್ಲ ಡ್ರೈ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾವು ತರಕಾರಿನ ಉಪ್ಪು ಹಾಕಿ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ತರಕಾರಿಲಿರೋ ನೀರೆಲ್ಲ ಡ್ರೈ ಆಗಿ ಸ್ಯಾಂಡ್ವಿಚ್ ಚೆನ್ನಾಗಾಗುತ್ತೆ. ಅಂಗಡಿಲಿ ಮಾಡ್ತಾರಲ್ಲ ಅದೇ ಥರ ಆಗುತ್ತೆ. ನಾವು ಉಪ್ಪು ಹಾಕಿ ಈ ಥರ ಡ್ರೈ ಮಾಡ್ಕೊಳ್ಳಿಲ್ಲ ಅಂದರೆ ನಾವು ಸ್ಯಾಂಡ್ವಿಚ್ಗೆ ಫಿಲ್ಲಿಂಗ್ ಹಾಕುವಾಗ ತರಕಾರಿಲಿರೋ ನೀರೆಲ್ಲ ಬ್ರೆಡ್ಡಿಗೆ ಬಿಟ್ಕೊಂಡು ಬ್ರೆಡ್ಡೆಲ್ಲ ತುಂಬ ಸಾಫ್ಟಾಗಿ ಸಾಗಿ ಆಗೋಗುತ್ತೆ. ಅದಕ್ಕೋಸ್ಕರ ಈ ಪ್ರೊಸೀಜರ್ ತುಂಬ ಇಂಪಾರ್ಟೆಂಟ್. ಫ್ರೈ ಮಾಡೋಕ್ಕೆ ಶುರು ಮಾಡಿದಾಗ ತರಕಾರಿ ಎಲ್ಲ ನೀರು ಬಿಟ್ಟಿತ್ತು. ಈಗ ನೋಡ್ಬೋದು ನೀರೆಲ್ಲ ಡ್ರೈ ಆಗಿ ಬಾಣಲಿತೆಲ್ಲ ಫುಲ್ ಡ್ರೈ ಆಗಿದೆ. ಈ ಟೈಮಲ್ಲಿ ನಾವು ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಸ್ಟವ್ನ ಆಫ್ ಮಾಡಿದ್ಮೇಲೆ ನಾವು ಮಾಡಿಟ್ಕೊಂಡಿರೋ ಫಿಲ್ಲಿಂಗ್ ಮಿಕ್ಸ್ಚರ್ನ ಒಂದು ಬೌಲಿಗೆ ಹಾಕಿ ಈ ಮಿಕ್ಸ್ಚರ್ ಎಲ್ಲ ತಣ್ಣಗಾಗೋ ತನಕ ಒಂದು 10 ನಿಮಿಷ ಬಿಡೋಣ. ಫಿಲ್ಲಿಂಗ್ ಮಿಕ್ಸ್ಚರ್ ತಣ್ಣಗಾಗೋ ಅಷ್ಟರಲ್ಲಿ ನಾವು ಆವಾಗಲೇ ಹುರಿದಿಟ್ಕೊಂಡಿರೋ ಮೆಣಸಿನ್ಕಾಯಿನ ಕಟ್ ಮಾಡಿ ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತರ್ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಮೆಣಸಿನ್ಕಾಯಲ್ಲಿ ಒಂದು ಅರ್ಧದಷ್ಟು ಬೀಜ ತೆಗೆದು ಇನ್ನು ಅರ್ಧದಷ್ಟು ಬೀಜ ಉಳಿಸ್ಕೊಂಡು ಹಾಕೋತಿದ್ದೀನಿ. ನಿಮಗೆ ಬೇಕಂದರೆ ನೀವು ಪೂರ ಮೆಣಸಿನ್ಕಾಯಿ ಹಾಗೆ ಹಾಕಬಹುದು. ನನಗೆ ಅದು ಜಾಸ್ತಿ ಬೀಜ ಥರ ಸಿಗುತ್ತೆ ಅಂತ ಅನಿಸುತ್ತೆ, ಹಾಗಾಗಿ ನಾನು ಅರ್ಧ ಬೀಜಗಳು ಮಾತ್ರ ಯೂಸ್ ಮಾಡ್ಕೊತಾ ಇದ್ದೀನಿ. ಉಳಿದಿರೋ ಬೀಜಗಳನ್ನ ನಾವು ಸಾಂಬಾರು ಮಾಡುವಾಗ ಮಸಾಲೆ ರುಬ್ಕೋತೀವಲ್ಲ ಆವಾಗ ತೆಂಗಿನಕಾಯಿ ಜೊತೆ ರುಬ್ಕೊಂಡು ಸಾಂಬಾರು ಮಾಡ್ಕೋಬಹುದು. ಇಷ್ಟು ತರ್ತರಿಯಾಗಿದ್ರಾಯಿತು ಮೆಣಸಿನ್ಕಾಯಿ. ಚಿಲ್ಲಿ ಫ್ಲೇಕ್ಸ್ ರೆಡಿಯಾಗಿದೆ. ನಮ್ಗೆ ಎಷ್ಟು ಬೇಕು ಅಷ್ಟು ಚಿಲ್ಲಿ ಫ್ಲೇಕ್ಸ್ನ ಸ್ಯಾಂಡ್ವಿಚಿಗೆ ಯೂಸ್ ಮಾಡಿ ಬಾಕಿ ಚಿಲ್ಲಿ ಫ್ಲೇಕ್ಸ್ನೆಲ್ಲ ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ 2-3 ತಿಂಗಳ ತನಕ ಯೂಸ್ ಮಾಡಬಹುದು. ಚಿಲ್ಲಿ ಫ್ಲೇಕ್ಸ್ನ ಸ್ಯಾಂಡ್ವಿಚ್, ಬರ್ಗರ್, ಪಿಜ್ಜಾ, ಕಟ್ಲೆಟ್, ಚಿತ್ರಾನ್ನಕ್ಕೂ ಹಾಕೋಬಹುದು. ಹಸಿರು ಮೆಣಸಿನ್ಕಾಯಿ ಬದಲು ಈ ಚಿಲ್ಲಿ ಫ್ಲೇಕ್ಸ್ನ ಚಿತ್ರಾನ್ನಕ್ಕೆ ಕೂಡ ಯೂಸ್ ಮಾಡ್ಕೋಬಹುದು. ವೆಜಿಟೇಬಲ್ ಫಿಲ್ಲಿಂಗ್ ತಣ್ಣಗಾಗಿದೆ. ಈಗ ಇದಕ್ಕೆ ಅರ್ಧ ಚಮಚದಷ್ಟು ಕಾಳು ಮೆಣಸಿನ ಪುಡಿ, 1/4 ಚಮಚದಷ್ಟು ನಾವು ಮಾಡಿಟ್ಕೊಂಡಿರೋ ಚಿಲ್ಲಿ ಫ್ಲೇಕ್ಸ್, 1/4 ಚಮಚದಷ್ಟು ಉಪ್ಪು. ಮುಂಚೆನೇ ನಾವು ತರಕಾರಿ ಬೇಯಿಸುವಾಗ ಉಪ್ಪು ಹಾಕಿದ್ದೀವಿ, ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಉಪ್ಪು ಕಡಿಮೆನೇ ಹಾಕ್ಕೊಳ್ಳಿ. ಹಾಗೆ ಮೈನೀಸಲ್ಲಿ ಕೂಡ ಉಪ್ಪಿರೋದ್ರಿಂದ ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳೋಣ.
ಒಂದು 2-3 ಚಮಚದಷ್ಟು ಮೈನೀಸ್. ನೀವು ಎಗ್ಲೆಸ್ ಆದರೂ ಮೈನೀಸ್ ಯೂಸ್ ಮಾಡ್ಬೋದು ಅಥವಾ ಎಗ್ ಮೈನೀಸ್ ಆದರೂ ಯೂಸ್ ಮಾಡಬಹುದು. ನಾನಿಲ್ಲಿ ಡಾಕ್ಟರ್ ಓಟ್ಕರ್ ಅವ್ರದ್ದು ಎಗ್ಲೆಸ್ ಮೈನೀಸ್ ಯೂಸ್ ಮಾಡ್ತಿದ್ದೀನಿ. ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ನೀವು ಅದು ಮೈನೀಸ್ನ ಯೂಸ್ ಮಾಡ್ಕೊಳ್ಳಿ. ಮಯೋನೀಸು ವೆಜಿಟಬಲ್ ಮಿಕ್ಸ್ಚರ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸರ್ತಿ ಈ ಮಯೋನೀಸ್ನ ತಂದು ಮನೇಲಿ ಇಟ್ಕೊಂಡ್ರೆ 4-5 ತಿಂಗಳ ತನಕ ಯೂಸ್ ಮಾಡಬಹುದು. ಎಕ್ಸ್ಪೈರಿ ಡೇಟ್ ಮಿನಿಮಮ್ ಒಂದು 6 ತಿಂಗಳಂತೂ ಇರುತ್ತೆ. ಓಪನ್ ಮಾಡಿದ ಮೇಲೆ ಇದನ್ನು ಫ್ರಿಡ್ಜಲ್ಲೇ ಇಟ್ಕೊಬೇಕಾಗುತ್ತೆ, ಹೊರಗಡೆ ಹಾಗೆ ಇಟ್ಕೋಬೇಡಿ. ನಾನಿಲ್ಲಿ ನಮ್ಮ ಮನೇಲಿರೋ ಸಣ್ಣ ಮಕ್ಕಳು ಈ ಸ್ಯಾಂಡ್ವಿಚ್ನ ತಿನ್ನೋದ್ರಿಂದ 1/4 ಚಮಚದಷ್ಟು ಮಾತ್ರ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ. ನಿಮಗೆ ಹೇಗೆ ಬೇಕು ಹಾಗೆ ಖಾರಕ್ಕೆ ತಕ್ಕನಾಗಿ 1/2 ಚಮಚ ಚಿಲ್ಲಿ ಫ್ಲೇಕ್ಸ್ನ ಹಾಕಬಹುದು. ಒಂದು ಸರ್ತಿ ಸ್ಯಾಂಡ್ವಿಚ್ ಫಿಲ್ಲಿಂಗ್ನ ಟೇಸ್ಟ್ ಮಾಡಿ ನಿಮಗೆ ಟೇಸ್ಟಿಗೆ ತಕ್ಕನಾಗಿ ಉಪ್ಪು ಖಾರನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಮೈನೀಸು ಜಾಸ್ತಿ ಬೇಕನ್ಸಿದ್ರೆ ಜಾಸ್ತಿ ಹಾಕೋಬಹುದು. 1/2 ಚಮಚದಷ್ಟು ಪಿಜ್ಜಾ ಸೀಸ್ನಿಂಗ್ ಅಥವಾ ಆರಿಗ್ಯಾನೋ ಮನೇಲಿ ಯಾವುದಿದೆ ಅದನ್ನು ಹಾಕಬಹುದು. ಇಲ್ಲ ಅಂದರೆ ಹಾಕ್ಕೊಳ್ದಿದ್ರೂ ನಡೆಯುತ್ತೆ, ಹಾಗೆ ಕೂಡ ಮಾಡ್ಕೋಬಹುದು. ಈ ಪಿಜ್ಜಾ ಸೀಸ್ನಿಂಗ್ ಹಾಕೋದ್ರಿಂದ ಅದು ಸ್ಯಾಂಡ್ವಿಚ್ಗೆ ಒಂದು ಒಳ್ಳೆ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ಅಷ್ಟೇ. ಫಿಲ್ಲಿಂಗ್ ರೆಡಿಯಾಗಿದೆ. ಈಗ ಸ್ಯಾಂಡ್ವಿಚ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡೋಣ. 4 ಬ್ರೆಡ್ ಪೀಸ್ ತೊಗೊಂಡಿದ್ದೀನಿ. ನೀವು ಹಾಗೆ ಆದರೂ ಫಿಲ್ಲಿಂಗ್ನ ಬ್ರೆಡ್ ಮೇಲೆ ಹಾಕಿ ಸ್ಯಾಂಡ್ವಿಚ್ ರೆಡಿ ಮಾಡ್ಕೋಬಹುದು. ನಾನಿಲ್ಲಿ ಚೆನ್ನಾಗಿ ಕಾಣಿಸ್ಲಿ ಅಂತ ಪ್ರೆಸೆಂಟೇಷನ್ಗೋಸ್ಕರ ಬ್ರೆಡ್ದು ಬಾರ್ಡರ್ನೆಲ್ಲ ತೆಗೆದು ಕಟ್ ಮಾಡಿ ತೆಗೆದಿಟ್ಕೊತಿದ್ದೀನಿ. ಬ್ರೆಡ್ಡಿಂದು ಕಟ್ ಮಾಡಿರೋ ಸೈಡ್ ಪೀಸ್ಗಳನ್ನೆಲ್ಲ ಸ್ವಲ್ಪ ಹಂಚಲ್ಲಿ ಬಿಸಿ ಮಾಡಿ ತಣ್ಣಗಾದಮೇಲೆ ಪೌಡ್ರ್ ಮಾಡಿಟ್ಕೊಂಡ್ರೆ ಬ್ರೆಡ್ ಕ್ರಮ್ಸ್ ರೆಡಿ ಆಗುತ್ತೆ. ನಾವು ಬ್ರೆಡ್ ರೋಲ್ ಅಥವಾ ಬೇರೆ ಯಾವುದೇ ಅದು ಟಿಕ್ಕ ಎಲ್ಲ ರೆಡಿ ಮಾಡುವಾಗ ನಾವು ಈ ಬ್ರೆಡ್ ಕ್ರಮ್ಸ್ನ ರೋಲ್ ಮಾಡೋಕ್ಕೆ ಯೂಸ್ ಮಾಡ್ಕೋಬಹುದು. ನಾವು ಮಾಡಿಟ್ಕೊಂಡಿರೋ ಸ್ಯಾಂಡ್ವಿಚ್ ಫಿಲ್ಲಿಂಗ್ನ ಬ್ರೆಡ್ ಮಧ್ಯದಲ್ಲಿ ಹಾಕಿ ಎಷ್ಟು ಬೇಕಾದರೂ ಹಾಕೋಬೋದು. ಕಡಿಮೆ ಫಿಲ್ಲಿಂಗ್ ಬೇಕಾದರೆ ಕಡಿಮೆ ಹಾಕೋಬಹುದು, ಜಾಸ್ತಿ ಬೇಕಾದರೆ ಜಾಸ್ತಿ ಫಿಲ್ಲಿಂಗ್ ಹಾಕ್ಕೊಂಡು ಸ್ಯಾಂಡ್ವಿಚ್ ರೆಡಿ ಮಾಡ್ಕೊಳ್ಳೋಣ. ಫಿಲ್ಲಿಂಗ್ ಹಾಕಿದ ಮೇಲೆ ಸ್ಯಾಂಡ್ವಿಚ್ನ ಮೇಲ್ಗಡೆಯಿಂದ ಒಂಚೂರು ಪ್ರೆಸ್ ಮಾಡೋಣ. ಸೊ ಎರಡೂ ಸ್ಯಾಂಡ್ವಿಚ್ಚು ಚೆನ್ನಾಗಿ ಕಂಬೈನ್ ಆಗೋ ಥರ ಸಪ್ರೇಟಾಗಿ ಬಿಟ್ಟು ಹೋಗದೆ ಇರಲಿ ಅಂಥೇಳಿ ಮೇಲ್ಗಡೆಯಿಂದ ಸ್ವಲ್ಪ ಪ್ರೆಷರ್ ಹಾಕಿ ಬ್ರೆಡ್ನ ಈ ಥರ ಪ್ರೆಸ್ ಮಾಡ್ಕೊಳ್ಳೋಣ. ನೀವು ಹೀಗೆ ಹಸಿ ಬ್ರೆಡ್ ಜೊತೆ ಆದರೂ ಸರ್ವ್ ಮಾಡಬಹುದು, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಸ್ವಲ್ಪ ಬೆಣ್ಣೆ ಹಾಕಿ ಅಥವಾ ಎಣ್ಣೆ ಹಾಕಿ ತವಾ ಮೇಲೆ ಈ ಸ್ಯಾಂಡ್ವಿಚ್ನ ಇಟ್ಕೊಂಡು ಎರಡೂ ಕಡೆ ಚೆನ್ನಾಗಿ ಗೋಲ್ಡನ್ ಬರೋ ತನಕ ಫ್ರೈ ಮಾಡಿಕೊಂಡು ಹಾಗಾದರೂ ಯೂಸ್ ಮಾಡಬಹುದು. ಸ್ಯಾಂಡ್ವಿಚ್ ರೆಡಿಯಾಗಿದೆ. ಈಗ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಕಟ್ ಮಾಡಿ ಸರ್ವ್ ಮಾಡಬಹುದು. ದೊಡ್ಡೋರಿಂದ ಸಣ್ಣ ಮಕ್ಕಳ ತನಕ ಎಲ್ಲರಿಗೂ ಇಷ್ಟ ಆಗುವಂಥ ಬ್ರೇಕ್ಫಾಸ್ಟ್ ಆಗಿ ಇಲ್ಲ ಸ್ನ್ಯಾಕ್ ಆಗಿ ಯೂಸ್ ಮಾಡ್ಬೋದಾದಂಥ ವೆಜ್ ಮೈನೀಸ್ ಸ್ಯಾಂಡ್ವಿಚ್ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.